ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನಿವತ್ತಿಲ್ಲಿ ಖಾರವಾಗಿರುವ ಮೆಣಸಿನ ಬಜ್ಜಿ ಮಾಡಿದ್ದೇನೆ. ಹೇಗೆ ಮಾಡೋದಂತ ಹೇಳಿ ವಿಡಿಯೋವನ್ನು ನೋಡುವ. ಇಲ್ಲಿ ನೋಡಿ, ನಾನು ಒಂದು 4 ಮೆಣಸನ್ನು ತಗೊಂಡಿದ್ದೇನೆ. ನೋಡಿ, ಇದು ಫ್ರೈ ಮಾಡುವಂತಹ ಮೆಣಸು. ಇದನ್ನಿವಾಗ ನೋಡಿ ಈ ರೀತಿ 2 ತುಂಡುಗಳನ್ನಾಗಿ ಮಾಡ್ತೀನಿ. ಒಂದು ಮೆಣಸನ್ನು ಅದರೊಳಗಿರುವ ಬೀಜವನ್ನು ಕೂಡ ತೆಗಿಬೋದು, ನಾನು ತೆಗೆಯುವುದಿಲ್ಲ. ಹೀಗೇನೆ 2 ಭಾಗಗಳನ್ನಾಗಿ ಮಾಡ್ತಾ ಇದ್ದೇನೆ. ನೋಡಿ, ಇವಾಗ ಎಲ್ಲವನ್ನು ನಾನು 2 ಭಾಗಗಳನ್ನಾಗಿ ಮಾಡಿದೆ. ಇನ್ನಿದಕ್ಕೆ ಮ್ಯಾರಿನೇಟ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ನೋಡುವ. ಇಲ್ಲಿ ನಾನಿವಾಗ ಒಂದು 2 ಸ್ಪೂನಿನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ. ಹಾಗೆಯೇ 1 ಸ್ಪೂನಿನಷ್ಟು ಕಾರ್ನ್ಫ್ಲವರನ್ನು ಕೂಡ ಇಲ್ಲಿ ತಗೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಅರಶಿನ ಪುಡಿಯನ್ನು ಕೂಡ ಇವಾಗ ಹಾಕ್ತಾ ಇದ್ದೇನೆ. ಹಾಗೆಯೇ ಖಾರಕ್ಕೆ ನಾನು 1 ಸ್ಪೂನಿನಷ್ಟು ಮೆಣಸಿನ ಹುಡಿಯನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ. ಹಾಗೆಯೇ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ, ಯಾವುದೇ ರೀತಿಯಲ್ಲಿ ಗಂಟುಗಳಿಲ್ಲದ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿ ತೆಗಿಬೇಕು. ಬ್ಯಾಟರ್ ಕೂಡ ಅಷ್ಟೇ, ಜಾಸ್ತಿ ಗಟ್ಟಿಯಾಗಿ ಏನು ಇರಬಾರ್ದು, ಸ್ವಲ್ಪ ಲೂಸ್ ಥರನೇ ಇದ್ರೆ ಒಳ್ಳೆಯದು. ನೋಡಿ, ಇವಾಗ ನಾನು ಕಲಸಿ ಎಲ್ಲ ನೋಡಿ ಇಟ್ಟಿದ್ದೇನೆ. ನೋಡಿ, ಈ ರೀತಿ ಬಂದರೆ ಸಾಕು. ಇವಾಗ ಇದಕ್ಕೆ ಮೆಣಸನ್ನು ಹಾಕಿ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ. ಮಸಾಲೆ ಎಲ್ಲ ಮೆಣಸಿನ ಒಳಗೆಲ್ಲ ಒಳ್ಳೆ ರೀತಿಯಲ್ಲಿ ಹೋಗಬೇಕು. ನೋಡಿ, ಇನ್ನಿದನ್ನೊಂದು 10 ನಿಮಿಷ ಇಡುವ. ಹಾಗೆಯೇ ಇಲ್ಲಿ ನಾನು 10 ನಿಮಿಷ ಆದ ನಂತರ ಇಲ್ಲಿ ಆಯಿಲನ್ನು ಕೂಡ ಬಿಸಿ ಮಾಡಿದ್ದೇನೆ. ಇವಾಗ ಒಂದೊಂದಾಗಿ ಆಯಿಲಲ್ಲಿ ಬಿಡುವ. ನೋಡಿ, ಒಳ್ಳೆ ಸೂಪರ್ ಆಗಿ ಬರ್ತದೆ ಮೆಣಸಿನ ಬಜ್ಜಿ ಅಂತೂ. ನಾವು ತರಕಾರಿ ಮಾಡಿದ ದಿವಸ ಈ ರೀತಿ ಮೆಣಸಿನ ಬಜ್ಜಿ ಎಲ್ಲ ಇದ್ದರೆ ಒಳ್ಳೆ ರೀತಿಯಲ್ಲಿ ಊಟ ಕೂಡ ಸೇರ್ತದೆ. ನೋಡಿ, 2 ಸೈಡ್ ಕೂಡ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು. ನೋಡಿ, ಇವಾಗ ಇದಾಗಿದೆ, ನಾನಿಲ್ಲಿ ತೆಗಿತಾ ಇದ್ದೇನೆ. ನೋಡಿ, ಎಷ್ಟು ಕಲರ್ ಒಳ್ಳೆ ರೀತಿಯಲ್ಲಿ ಬಂದಿದೆ. ಹಾಗೆಯೇ ಇನ್ನೂ ಕೂಡ ಉಂಟು ಸ್ವಲ್ಪ, ಅದನ್ನು ಕೂಡ ನಾನು ಇದೇ ರೀತಿ ಫ್ರೈ ಮಾಡಿ ಎಲ್ಲವನ್ನು ರೆಡಿ ಮಾಡ್ತೀನಿ. ಹಾಗೆಯೇ ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ ಕೂಡ ಹೇಳಿ. ಹಾಗೆಯೇ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.